ಎಸ್ಐಟಿ ವಶಕ್ಕೆ HD ರೇವಣ್ಣ. ಕಿಡ್ನಾಪ್ ಕೇಸ್ನಲ್ಲಿ HD ರೇವಣ್ಣನವರನ್ನ ಎಸ್ಐಟಿ ವಶಕ್ಕೆ ಪಡೆದಿದೆ. ಎಸ್ಐಟಿ ಅಧಿಕಾರಿಗಳು ದೇವೇಗೌಡರ ಮನೆಯಿಂದ ರೇವಣ್ಣನವರನ್ನ ವಶಕ್ಕೆ ಪಡೆದು ಸಿಐಡಿ ಆಫೀಸ್ಗೆ ಕರೆತರುವಂತಹ ಸಾಧ್ಯತೆ ಇದೆ. ಈಗ ವಶಕ್ಕೆ ಪಡೆದಿದ್ದಾರೆ. ದೇವೇಗೌಡರ ಮನೆಯಲ್ಲೇ HD ರೇವಣ್ಣ ಇದ್ದಾರೆ ಎನ್ನುವ ಮಾಹಿತಿ ಎಸ್ಐಟಿ ಅಧಿಕಾರಿಗಳಿಗೆ ಸಿಕ್ಕಿತ್ತು. ಆ ಹಿನ್ನೆಲೆಯಲ್ಲಿ ಎಸ್ಐಟಿ ತಂಡ ದೇವೇಗೌಡರ ಮನೆಗೆ ಹೋಗಿತ್ತು. ಈಗ ರೇವಣ್ಣನವರನ್ನ ವಶಕ್ಕೆ ಪಡೆದು ಎಸ್ಐಟಿ ಅಧಿಕಾರಿಗಳ ತಂಡ ಕರೆದೊಯ್ದಿದ್ದಾರೆ. HD ರೇವಣ್ಣನವರನ್ನ ಅರೆಸ್ಟ್ ಮಾಡುವ ಉದ್ದೇಶದಿಂದ ಎಸ್ಐಟಿ ಅಧಿಕಾರಿಗಳು ಹೋಗಿದ್ರು. ಈಗ ವಶಕ್ಕೆ ಪಡೆದಿದ್ದಾರೆ. ಯಾವುದೇ ಕ್ಷಣದಲ್ಲಿ ರೇವಣ್ಣನವರನ್ನ ಅರೆಸ್ಟ್ ತೋರಿಸುವಂತಹ ಸಾಧ್ಯತೆ ಇದೆ. ಮನೆಯಿಂದ ರೇವಣ್ಣನವರೇ ಹೊರಗೆ ಬಂದ್ರು. ಹೊರಗೆ ಬರ್ತಿದ್ದಂತೆ ರೇವಣ್ಣನವರನ್ನ ವಶಕ್ಕೆ ಪಡೆದು ಎಸ್ಐಟಿ ಅಧಿಕಾರಿಗಳ ತಂಡ ತಮ್ಮ ವೆಹಿಕಲ್ನಲ್ಲಿ ಕೂರಿಸಿಕೊಂಡು ಈಗ ಸಿಐಡಿ ಕಚೇರಿಗೆ ಕರೆತರುವಂತಹ ಸಾಧ್ಯತೆ ಇದೆ. ರೇವಣ್ಣನವರನ್ನ ಮೆಡಿಕಲ್ ಟೆಸ್ಟ್ಗೆ ಕರೆದುಕೊಂಡೋದ್ರೆ ಅರೆಸ್ಟ್ ಅಂತ ಖಚಿತ ಆಗುತ್ತೆ. ಈಗ ವಶಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಸುವರ್ಣ ನ್ಯೂಸ್ನಲ್ಲಿ ನೇರ ಪ್ರಸಾರದ ದೃಶ್ಯಗಳನ್ನ ನೀವೀಗ ನೋಡ್ತಾ ಇದ್ದೀರಾ. ರೇವಣ್ಣ ದೇವೇಗೌಡರ ಮನೆಯಿಂದ ಅವರಾಗೆ ಹೊರಗೆ ಬಂದ್ರು. ಸಿಬ್ಬಂದಿ ಬಾಗಿಲು ತೆಗಿಲಿಲ್ಲ. ರೇವಣ್ಣ ಹೊರಗೆ ಬಂದ ನಂತರ ಅವರನ್ನ ವಶಕ್ಕೆ ಪಡೆದು ಎಸ್ಐಟಿ ಕಚೇರಿಯತ್ತ ಕರೆದುಕೊಂಡು ಬರ್ತಾ ಇದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ನೀವೀಗ ನೋಡ್ತಾ ಇದ್ದೀರಾ. ಮಾಧ್ಯಮಗಳು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೇವಣ್ಣನವರನ್ನ ಮಾತನಾಡಿಸುವಂತಹ ಪ್ರಯತ್ನ ಮಾಡಿದ್ವು. ಆದರೆ ರೇವಣ್ಣ ಯಾವುದೇ ಪ್ರತಿಕ್ರಿಯೆಯನ್ನ ಕೊಡಲಿಲ್ಲ. ದೇವೇಗೌಡರ ಮನೆಯಿಂದ ಎಸ್ಐಟಿ HD ರೇವಣ್ಣನವರನ್ನ ವಶಕ್ಕೆ ಪಡೆದಿದೆ. HD ರೇವಣ್ಣ ಕಿಡ್ನಾಪ್ ಕೇಸ್ನಲ್ಲಿ ಎಸ್ಐಟಿ ವಶಕ್ಕೆ. ಇಡೀ ಲೈಂಗಿಕ ದೌರ್ಜನ್ಯದ ಹಗರಣದಲ್ಲಿ ಅತಿ ದೊಡ್ಡ ಬೆಳವಣಿಗೆ ಇವತ್ತಾಗಿದೆ. ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗ್ತಿದ್ದಂತೆ HD ರೇವಣ್ಣನವರನ್ನ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಯಾವುದೇ ಪ್ರತಿಕ್ರಿಯೆ ಕೊಟ್ಟಿಲ್ಲ ರೇವಣ್ಣ. ಎಸ್ಐಟಿ ಅಧಿಕಾರಿಗಳಿಗೆ ಸಹಕಾರವನ್ನ ಕೊಟ್ಟು ಎಸ್ಐಟಿ ವೆಹಿಕಲ್ನಲ್ಲಿ ಕೂತ್ಕೊಂಡಿದ್ದಾರೆ. ಅವರನ್ನ ಎಸ್ಐಟಿ ಆಫೀಸ್ಗೆ ಕರೆತರ್ತಾ ಇದ್ದಾರೆ. ಎಸ್ಐಟಿ ಕಚೇರಿಯತ್ತ HD ರೇವಣ್ಣ. ಮಾಜಿ ಪ್ರಧಾನಿ ದೇವೇಗೌಡರ ಮನೆಯಲ್ಲಿ HD ರೇವಣ್ಣ ಇದ್ರು. ಅವರನ್ನ ಅಲ್ಲಿಂದ ವಶಕ್ಕೆ ಪಡೆದು ಈಗ ಎಸ್ಐಟಿ ಕಚೇರಿಗೆ ಕರೆತರ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳ ತಂಡ. ಕಿಡ್ನಾಪ್ ಕೇಸ್ನಲ್ಲಿ ರೇವಣ್ಣ ಎಸ್ಐಟಿ ವಶಕ್ಕೆ. ಮಾಜಿ ಸಚಿವ HD ರೇವಣ್ಣ ಎಸ್ಐಟಿ ವಶಕ್ಕೆ. ದೇವೇಗೌಡರ ಮನೆಯಲ್ಲಿದ್ರು. ದೇವೇಗೌಡರ ಮನೆಯಿಂದ ಎಸ್ಐಟಿ ಅಧಿಕಾರಿಗಳ ತಂಡ ಅವರನ್ನ ಕರೆದುಕೊಂಡು ಬರ್ತಾ ಇದೆ ಎಸ್ಐಟಿ ಕಚೇರಿಗೆ. ಕಿಡ್ನಾಪ್ ಕೇಸ್ನಲ್ಲಿ ಎಸ್ಐಟಿ ವಶಕ್ಕೆ ಪಡೆದಿದೆ ರೇವಣ್ಣನವರನ್ನ. ಸಂತ್ರಸ್ತ ಮಹಿಳೆಯನ್ನ ಕಿಡ್ನಾಪ್ ಮಾಡಿದ ಆರೋಪದ ಮೇಲೆ ರೇವಣ್ಣ ವಿರುದ್ಧ KR ನಗರ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿತ್ತು. IPC ಸೆಕ್ಷನ್ 364A ಮತ್ತು IPC ಸೆಕ್ಷನ್ 365 ಅಡಿಯಲ್ಲಿ FIR ಆಗಿತ್ತು. ಈಗ ರೇವಣ್ಣನವರನ್ನ ಎಸ್ಐಟಿ ಅಧಿಕಾರಿಗಳ ತಂಡ ಎಸ್ಐಟಿ ಕಚೇರಿಗೆ ಕರೆದುಕೊಂಡು ಬರ್ತಾ ಇದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಮಾಜಿ ಪ್ರಧಾನಿ ದೇವೇಗೌಡರ ಮನೆಯಿಂದ ರೇವಣ್ಣನವರನ್ನ ಎಸ್ಐಟಿ ವಶಕ್ಕೆ ಪಡೆದಿದೆ. ರೇವಣ್ಣ ಎಸ್ಐಟಿ ಅಧಿಕಾರಿಗಳ ವಶಕ್ಕೆ. ಕಿಡ್ನಾಪ್ ಕೇಸ್ನಲ್ಲಿ ವಶಕ್ಕೆ ಪಡೆದಿದ್ದಾರೆ. ರೇವಣ್ಣ ವಿರುದ್ಧ ಮತ್ತೂ ಒಂದು ಕೇಸ್ ಇದೆ. ಅದು ಕೂಡ ಎಸ್ಐಟಿ ತನಿಖೆ ಮಾಡ್ತಾ ಇದೆ. ಅದು ಲೈಂಗಿಕ ದೌರ್ಜನ್ಯದ ಪ್ರಕರಣ. ರೇವಣ್ಣ ವಿರುದ್ಧ 2 FIR ದಾಖಲಾಗಿದೆ. ಒಂದು ಕಿಡ್ನಾಪ್ ಕೇಸ್, ಮತ್ತೊಂದು ಲೈಂಗಿಕ ದೌರ್ಜನ್ಯದ ಕೇಸ್. ಮನೆ ಕೆಲಸದಾಕೆ ತನ್ನ ಮೇಲೆ HD ರೇವಣ್ಣ ಲೈಂಗಿಕ ದೌರ್ಜನ್ಯ ಮಾಡಿದ್ದಾರೆ ಅಂತ ಒಂದು ದೂರನ್ನ ಕೊಟ್ಟಿದ್ರು. ಆ ದೂರಿನ ಸಂಬಂಧ HD ರೇವಣ್ಣ ಮೇಲೆ FIR ಆಗಿದೆ. ಆ ಕೇಸ್ನಲ್ಲೂ HD ರೇವಣ್ಣ ಆರೋಪಿ ನಂಬರ್ 1. ಕಿಡ್ನಾಪ್ ಕೇಸ್ನಲ್ಲಿ ಮತ್ತೊಬ್ಬ ಕೆಲಸದಾಕೆ ಮೇಲೆ
ಪ್ರಜ್ವಲ್ ರೇವಣ್ಣ ದೌರ್ಜನ್ಯ ಮಾಡಿದ್ದಾರೆ ಅನ್ನುವ ಆರೋಪ ಇತ್ತು. ಆ ಆರೋಪ ಹೊತ್ತಂತಹ ಮಹಿಳೆಯ ಮಗ ಕಿಡ್ನಾಪ್ ಆಗಿದ್ದಾರೆ, ತನ್ನ ತಾಯಿ ಅಂತ ದೂರನ್ನು ಕೊಟ್ಟಿದ್ರು. ಏಪ್ರಿಲ್ 29ನೇ ತಾರೀಕು ಕಿಡ್ನಾಪ್ ಆಗಿದೆ ಅಂತ 2ನೇ ತಾರೀಕು ದೂರು ದಾಖಲಾಗಿತ್ತು. ಇವತ್ತು ಆ ಕೇಸ್ನಲ್ಲಿ ಅಂದ್ರೆ ಕಿಡ್ನಾಪ್ ಕೇಸ್ನಲ್ಲಿ SIT ವಶಕ್ಕೆ HD ರೇವಣ್ಣ. SIT ಕಚೇರಿಗೆ ಕರೆದುಕೊಂಡು ಬರ್ತಾ ಇದ್ದಾರೆ. HD ರೇವಣ್ಣನವರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡೋ ಸಲುವಾಗಿ SIT ಅಧಿಕಾರಿಗಳು ರೇವಣ್ಣನನ್ನ ವಶಕ್ಕೆ ಪಡೆದು SIT ಆಫೀಸ್ಗೆ ಕರೆದುಕೊಂಡು ಬರ್ತಾ ಇದ್ದಾರೆ. ಕಿಡ್ನಾಪ್ ಕೇಸ್ನಲ್ಲೂ ನೋಟಿಸ್ ಕೊಟ್ಟಿದ್ರು, ವಿಚಾರಣೆಗೆ ಹಾಜರಾಗಿರ್ಲಿಲ್ಲ ರೇವಣ್ಣ. ಲೈಂಗಿಕ ದೌರ್ಜನ್ಯದ ಕೇಸ್ನಲ್ಲೂ ನೋಟಿಸ್ ಕೊಟ್ಟಿದ್ರು SIT, ವಿಚಾರಣೆಗೆ ಹಾಜರಾಗಿರ್ಲಿಲ್ಲ ರೇವಣ್ಣ. ಬೆಂಗಳೂರಿನಲ್ಲೇ ಇದ್ರು ರೇವಣ್ಣ, ಬೆಂಗಳೂರಿನಲ್ಲಿ ಇದ್ಕೊಂಡೇ ವಿಚಾರಣೆಗೆ ಬಂದಿರಲಿಲ್ಲ. ನಿನ್ನೆ ಕಿಡ್ನಾಪ್ ಕೇಸ್ನ A2 ಆರೋಪಿಯನ್ನ ಅರೆಸ್ಟ್ ಮಾಡಿತ್ತು SIT ಅಧಿಕಾರಿಗಳ ತಂಡ. ಈಗ HD ರೇವಣ್ಣನವರನ್ನ SIT ವಶಕ್ಕೆ ಪಡೆದಿದೆ. ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸಿ ಅರೆಸ್ಟ್ ತೋರಿಸುವಂತಹ ಸಾಧ್ಯತೆ ಇದೆ. ಮಾಜಿ ಸಚಿವ, ಹಾಲಿ ಹೊಳೆ ನರಸೀಪುರದ ಶಾಸಕ SIT ವಶಕ್ಕೆ. ದೇವೇಗೌಡರ ಮನೆಯಲ್ಲಿದ್ರು HD ರೇವಣ್ಣ. SID ತಂಡ ದೇವೇಗೌಡರ ಮನೆಗೆ ಹೋಗಿ ಅವರನ್ನ ವಶಕ್ಕೆ ಪಡೆದಿದೆ. ಯಾವುದೇ ಕ್ಷಣದಲ್ಲಿ ರೇವಣ್ಣನವರನ್ನ ಅರೆಸ್ಟ್ ತೋರಿಸುವ ಸಾಧ್ಯತೆ ಇದೆ. ಈಗ ವಶಕ್ಕೆ ಪಡೆದು SIT ಅಧಿಕಾರಿಗಳ ತಂಡ SIT ಆಫೀಸ್ ಅಂದ್ರೆ ಬೆಂಗಳೂರಿನ CID ಆಫೀಸ್ಗೆ ಕರೆದುಕೊಂಡು ಬರ್ತಾ ಇದ್ದಾರೆ. ದೇವೇಗೌಡರ ಮನೆಯಿಂದ SIT ಕಚೇರಿಯತ್ತ HD ರೇವಣ್ಣನವರನ್ನ SIT ಅಧಿಕಾರಿಗಳು ಕರೆದುಕೊಂಡು ಬರ್ತಾ ಇದ್ದಾರೆ. ಯಾವುದೇ ಕ್ಷಣದಲ್ಲಿ ಅರೆಸ್ಟ್ ತೋರಿಸುವ ಸಾಧ್ಯತೆ ಇದೆ. ಮೊದಲ ಆರೋಪಿ HD ರೇವಣ್ಣ, 2ನೇ ಆರೋಪಿ ಸತೀಶ್ ಬಾಬು ಈಗಾಗಲೇ ಅರೆಸ್ಟ್ ಆಗಿದ್ದಾರೆ, ಜೈಲಿನಲ್ಲಿದ್ದಾರೆ. ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಈಗ ಅಧಿಕೃತ ಮಾಹಿತಿ ಬರ್ತಾ ಇದೆ. SIT ಅಧಿಕೃತವಾಗಿ ರೇವಣ್ಣನವರನ್ನ ಅರೆಸ್ಟ್ ಮಾಡಲಿದೆ. SIT ಅಧಿಕಾರಿಗಳಿಂದ HD ರೇವಣ್ಣ ಅರೆಸ್ಟ್. ಕಿಡ್ನಾಪ್ ಕೇಸ್ನಲ್ಲಿ HD ರೇವಣ್ಣ ಅರೆಸ್ಟ್ ಆಗಿದ್ದಾರೆ. ಈಗಷ್ಟೇ ಬರ್ತಾ ಇರುವಂತಹ ಸುದ್ದಿ, ದೇವೇಗೌಡರ ಮನೆಯಿಂದ ರೇವಣ್ಣನವರನ್ನ ವಶಕ್ಕೆ ಪಡೆಯಲಾಗಿತ್ತು. ಈಗ ರೇವಣ್ಣ ಬಂಧನವನ್ನ SIT ಅಧಿಕಾರಿಗಳು ಸುವರ್ಣ ನ್ಯೂಸ್ಗೆ ಖಚಿತಪಡಿಸಿದ್ದಾರೆ. ಕಿಡ್ನಾಪ್ ಕೇಸ್ನಲ್ಲಿ ಆರೋಪಿ ನಂಬರ್ 1 ರೇವಣ್ಣ ಅರೆಸ್ಟ್ ಆಗಿದೆ. 3ನೇ ಸಂತ್ರಸ್ತೆಯನ್ನ ಕಿಡ್ನಾಪ್ ಮಾಡಿದ ಆರೋಪ ರೇವಣ್ಣ ಮೇಲಿತ್ತು. ಈಗ HD ರೇವಣ್ಣ ಅರೆಸ್ಟ್ ಆಗಿದ್ದಾರೆ SIT ಅಧಿಕಾರಿಗಳಿಂದ. ಮಾಜಿ ಪ್ರಧಾನಿ ದೇವೇಗೌಡರ ಮನೆಯಿಂದ ರೇವಣ್ಣನವರನ್ನ ಅರೆಸ್ಟ್ ಮಾಡಿ ಕರೆದುಕೊಂಡು ಹೋಗ್ತಾ ಇದ್ದಾರೆ. ರೇವಣ್ಣನವರನ್ನ ವಶಕ್ಕೆ ಪಡೆದಿದ್ದಾರೆ ಅನ್ನಲಾಗ್ತಿತ್ತು. ಈಗ ಬಂಧನವನ್ನ SIT ಅಧಿಕಾರಿಗಳು ಖಚಿತಪಡಿಸಿದ್ದಾರೆ. ಮಾಜಿ ಸಚಿವ HD ರೇವಣ್ಣ ಅರೆಸ್ಟ್ ಆಗಿದ್ದಾರೆ. ರೇವಣ್ಣನವರನ್ನ SIT ಅಧಿಕಾರಿಗಳ ತಂಡ CID ಆಫೀಸ್ಗೆ ಕರೆದುಕೊಂಡು ಬರ್ತಾ ಇದ್ದಾರೆ. ರೇವಣ್ಣ ಅರೆಸ್ಟ್. ಕಿಡ್ನಾಪ್ ಕೇಸ್ನಲ್ಲಿ HD ರೇವಣ್ಣ ಅರೆಸ್ಟ್ ಆಗಿದ್ದಾರೆ. ರೇವಣ್ಣ ಅರೆಸ್ಟ್ ಆಗಿದ್ದಾರೆ ಅಂತ SIT ಖಚಿತಪಡಿಸಿದೆ. ದೇವೇಗೌಡರ ಮನೆಯಿಂದ HD ರೇವಣ್ಣ ಅರೆಸ್ಟ್ ಆಗಿದ್ದಾರೆ. HD ರೇವಣ್ಣ ಅರೆಸ್ಟ್ ಅನ್ನ SIT ಅಧಿಕಾರಿಗಳ ತಂಡ ಖಚಿತಪಡಿಸಿದೆ. ಮನೆಯಿಂದ ಹೊರ ಬರ್ತಿದ್ದಂತೆ ಅವರನ್ನ SIT ಅಧಿಕಾರಿಗಳ ತಂಡ ವಶಕ್ಕೆ ಪಡೆದ್ರು. ಈಗ ಕಿಡ್ನಾಪ್ ಕೇಸ್ನಲ್ಲಿ ರೇವಣ್ಣ ಅರೆಸ್ಟ್ ಆಗಿದ್ದಾರೆ. SIT ಅಧಿಕಾರಿಗಳಿಂದ ಅತಿ ದೊಡ್ಡ ಕಾರ್ಯಾಚರಣೆ ಇದು. ಇಡೀ ಕೇಸ್ ಹೊರಗೆ ಬಂದು 1 ವಾರ ಆಯಿತು.
ಒಂದು ವಾರದ ನಂತರ ಒಂದು ಮೇಜರ್ ಅರೆಸ್ಟ್ ಆಗಿದೆ. HD ರೇವಣ್ಣ ಈ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದಾರೆ. ಕಿಡ್ನಾಪ್ ಕೇಸ್ನಲ್ಲಿ HD ರೇವಣ್ಣನವರನ್ನ SIT ಅಧಿಕಾರಿಗಳು ಬಂಧಿಸಿದ್ದಾರೆ. ರೇವಣ್ಣ ವಿರುದ್ಧ 2 FIR ಆಗಿದೆ. ಒಂದು ಲೈಂಗಿಕ ದೌರ್ಜನ್ಯದ ಕೇಸ್, ಮತ್ತೊಂದು ಕಿಡ್ನಾಪ್ ಕೇಸ್. ಕಿಡ್ನಾಪ್ ಕೇಸ್ನಲ್ಲಿ ಮಾಜಿ ಸಚಿವ HD ರೇವಣ್ಣ ಅರೆಸ್ಟ್ ಆಗಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.